ಹಲೋ ಫ್ರೆಂಡ್ಸ್, ಇವತ್ತು ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಸ್ಪೂನ್ ತುಪ್ಪ ಹಾಗೆ 1 ಸ್ಪೂನ್ ಎಣ್ಣೆ ಹಾಕಿ ಮಸಾಲೆ ಐಟಮ್ ಎಲ್ಲ ಹಾಕೊಂಡು ಫ್ರೈ ಮಾಡೋಣ. ಇಲ್ಲಿ ಗಸಗಸೆ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಅದಷ್ಟು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇದು ಚೆನ್ನಾಗಿ ಮಸಾಲೆ ರೋಸ್ಟ್ ಆದ ನಂತರ 2 ದಪ್ಪ ಈರುಳ್ಳಿನ ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಇದ್ದಾಗೆ ನಾನಿಲ್ಲಿ ತರಕಾರಿ ಹಾಕೋತೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಹಾಗೆ ಬೀಟ್ರೋಟ್. ಇದು ಗ್ರೀನ್ ಕಲರ್ ಬಾತು, ಆದರೆ ಬೀಟ್ರೋಟ್ ಹಾಕಿರೋದ್ರಿಂದ ರೆಡ್ ಆಗಿದೆ. ಅದು ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಟೊಮೊಟೊ ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ. ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಸೊ ಫ್ರೈ ಮಾಡೋದು ಹಸಿ ವಾಸನೆ ಹೋಗೋ ತನಕ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗೆ 2 ನಿಮಿಷ ಮುಚ್ಚಿಟ್ಬಿಡಿ, ಅದು ನೀಟಾಗಿ ಫ್ರೈ ಆಗುತ್ತೆ. 2 ನಿಮಿಷ ಆದ ನಂತರ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ, ಗಸಗಸೆ ಹಾಗೆ ಕಾಯಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಗಟ್ಟಿಯಾಗಿ ರುಬ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ. ಹಸಿ ವಾಸನೆ ಹೋದ್ರೇ ತುಂಬ ಚೆನ್ನಾಗಾಗತ್ತೆ. ನೀವಿಲ್ಲಿ ಬೇಕಿದ್ರೆ ನಾರ್ಮಲ್ ರೈಸು ತೊಗೋಬಹುದು, ಬಾಸುಮತಿ ರೈಸಾರು ತೊಗೋಬಹುದು. ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. 1 ಲೋಟ ತೊಗೊಂಡಿದ್ದೀನಿ. ಅದು ಅಳತೆ ಮಾಡಿ ಮೊದಲೇ ಅರ್ಧ ಗಂಟೆ ನೆನೆಯಾಗಿ ಇಟ್ಟಿದ್ದೆ ಮುಂಚಿತವಾಗಿ. ನೆಂದರೆ ಚೆನ್ನಾಗಾಗತ್ತೆ. 1 ಲೋಟ ಅಕ್ಕಿ ನೆನೆದ್ರೆ 1 ಲೋಟ ಮಾತ್ರ ನೆನೆದಿಟ್ಕೊಳ್ಳಿ. 2 ಲೋಟ ಹಾಕೋಬೋದು. ನೋಡಿದ್ರಲ್ವ, ಅಕ್ಕಿ ಹಾಕಿ ನೀವು ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಬಿಸಿ ಬಿಸಿಯಾದ ಪಲಾವು ರೆಡಿ ಆಗುತ್ತೆ. ಮೊಸರು ಬಜ್ಜಿ, ಚಟ್ನಿ, ಬಜ್ಜಿ ಜೊತೆ ನೀವು ತಿನ್ನಬಹುದು. ಇದು ಅಮ್ಮ ಮಾಡ್ತಾಯಿದ್ರು. ಇವಾಗ ಬಂದಿರೋದು ಬಿರಿಯಾನಿ, ಪಲಾವ್ ಅಂತ. ಮೊದಲೆಲ್ಲ ನಾವು ಬಾತು ಅಂತಲೇ ಅಂತ ಇದ್ದಿದ್ದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಒತ್ತಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.